ನಳಿನ, ಇದೇ ನಳಿನ ನಮ್ಮ ಮನೆ. ಓ ಇದೇನಾ? ನಿಮ್ಮಪ್ಪ ನಿಮ್ಮಮ್ಮ ಏನಂತಾರೋ ಏನೋ ನನ್ನ ಮದುವೆ ಆಗಿರೋದಕ್ಕೆ. ಮಾತಾಡ್ಸು, ನಿಮ್ಮಪ್ಪ ನಿಮ್ಮಮ್ಮ ಇದ್ದಾರೇನೋ. ಅಮ್ಮ, ಅಮ್ಮ. ಸುಬ್ಬು, ಇದೇನಲ್ಲ, ಈ ಯಾರೋ ಈ ಹುಡುಗಿ? ಯಾರೋ ನಿನ್ನ ಜೊತೆಗೆ ಯಾರೋ ಈ ಹುಡುಗಿನ ಕರ್ಕೊಂಬಂದಿದ್ಯಾ ಸುಬ್ಬು? ಅಲ್ಲ, ಯಾರೋ ಈ ಹುಡುಗಿ? ಅಮ್ಮ, ಅದೇನಾಯಿತು ಅಂತ ಹೇಳಿ ನಾನೆಲ್ಲ ನಿಮಗೆ ಡೀಟೇಲ್ಸಾಗಿ ಹೇಳ್ತೀನಿ. ಅದು ಏನು ಅಂತಂದರೆ, ನೀವು ಇವಾಗ ಗೊಂಬೆಲಕ್ಕನಿಗೆ ಪಾಪು ಆಗುತ್ತೆ ಆಲೆ ಟೈಮು ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದೆ ಅಮ್ಮ. ನಾನಿಲ್ಲಾಂದ್ರೆ ಇನ್ನೂ ಬರ್ತಾ ಇರಲಿಲ್ಲ. ಏ ಮನ್ಯಾಳ, ಮತ್ತೆ ಬರಲಿಲ್ಲ ಅಂತ ಹೇಳಿದ್ಮೇಲೆ ಆಗಲೆಲ್ಲ ಹೇಳಿ ಹೇಳಿ ಸಾಕಾಗಿತ್ತು. ಅದಕ್ಕೆ ಹಿಂಗೆ ಹೇಳಿದ್ರೆ ನಾನು ಬತ್ತೀನೋ ಅಂತ ಹೇಳಿದ್ದು ನಾವು. ನಿಮ್ಮ ಅಕ್ಕಂದು ಹೆರಿಗೆ ಟೈಮ್ ಕಣೋ ಬಾರೋ ಅಂತ ಹೇಳಿ ನಾವು ಸುಳ್ಳು ಹೇಳಿವಿ. ಇನ್ನು ಟೈಮ್ ಐತೆ, ಇನ್ನು 5 ತಿಂಗಳಾಗೈತೆ ನಿಮ್ಮ ಅಕ್ಕಗೆ. ನಾನು 5 ತಿಂಗಳಾಗೈತೆ ಇನ್ನು. ನಾವು ಅದಕ್ಕೇನೆ ಹಿಂಗಾದ್ರೂ ಬತ್ತಿ ಅಂತ ಹೇಳಿ ಸುಳ್ಳು ಹೇಳಿದ್ವಿ, ಹೆರಿಗೆ ಟೈಮು ಬಾರಪ್ಪ ಅಂತ ಹೇಳಿ. ಅಲ್ಲ ಕಣಲ್ಲ, ಓದ್ತೀನಿ ಅಂತ ಹೇಳಿ ಇಂಥ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ಯೇನಲ್ಲ. ಯಾವಾಗ ಅದು ಮದುವೆನಾ? ಇವಳು ಯಾರು? ಯಾರ ಮನೆ ಹುಡುಗಿನೋ ಇದು? ಅಕ್ಕ, ಗೊಂಬೆಲಕ್ಕ, ಏನು ಅಂದರೆ ಅದೇನು ಅಂತ ಹೇಳಿ ನಾನೆಲ್ಲ ಹೇಳ್ತೀನಿ. ಇವಾಗ ನೀವು ಸಮಾಧಾನ ಮಾಡ್ಕೊಳ್ಳಿ. ಯಾಕಂತಂದರೆ ನಾನು ಮದುವೆ ಆಗಿದ್ದೀನಿ ಆಲೆ. ನನ್ನ ಮದುವೆ ಆಗಿ ಆಲೆ 2 ವರ್ಷ ಆಗ್ಬಿಡ್ತು. ನಾನು ಬೆಂಗಳೂರಲ್ಲೇ ಇವ್ರ ಮನೆಯಲ್ಲಿ ಇದ್ಕೊಂಡು ನಾನು ನಮ್ಮ ಮನೆ, ನನ್ನ ಮೇಲ್ಗಡೆ ರೂಮ್ ಮಾಡ್ಕೊಂಡಿದ್ನ, ಇವ್ರು ಕೆಳಗ್ಲು ಮನೆ ಇವ್ರದ್ದು. ಅದಕ್ಕೇ ನಾನು ಇವಳು ಲವ್ ಮಾಡಿ ಮದುವೆ ಆಗ್ಬಿಟ್ವಿ. ಅವ್ರ ಅಪ್ಪ ಅಮ್ಮನೇ ಎಲ್ಲ ಒಪ್ಪಿ ನನಗೆ ಅಲ್ಲೇ ಮದುವೆ ಮಾಡಿಸಿದ್ರು. ನಾನೆಲ್ಲ ಹಿಂಗೆ ಹೇಳಿದೆ, ನಮ್ಮ ಕುರಿ ಎಲ್ಲ ಇದ್ದಾವೆ, ಎಲ್ಲ ಐತೆ ನಮ್ಮದು ಅಂತ ಹೇಳಿದ್ದೆ. ಅದಕ್ಕೆ ನಮ್ಮ ಅಪ್ಪ ನಮ್ಮಮ್ಮ ಒಪ್ಪಲ್ಲ ಅಂದಿದ್ದಕ್ಕೆ ಇವ್ರ ಅಪ್ಪ ಅಮ್ಮ ಒಪ್ಪಿ ನನ್ನ ಅವರೇ ಮದುವೆ ಮಾಡಿಸಿದ್ರು. ಅವರು ಎಲ್ಲ ಒಪ್ಪಿದ್ರು, ಇವ್ರ ಮನೆಗಳವ್ರೆಲ್ಲನ. ಅಲ್ಲಿ 2 ವರ್ಷ ಆಯಿತು ನನ್ನ ಮದುವೆ ಆಗಿ. ಅಯ್ಯೋ ದೇವ್ರಿ, ಏನಲ್ಲ 2 ವರ್ಷ ಆಗೈತಿ. 2 ವರ್ಷದಿಂದ ನಮಗೆ ಹಿಂಗೆ ನೀನು ಸುಳ್ಳು ಹೇಳ್ತಿದ್ದೆ. 2 ವರ್ಷದಿಂದ ದುಡ್ಡು ಇಸ್ಕೊಂಬಕ್ಕಾಗೇನ? ನಾನು ಅದನ್ನ ಓದಬೇಕು ಇದನ್ನ ಓದಬೇಕು ಅಂತ ಹೇಳಿ ದುಡ್ಡು ಇಸ್ಕೊಂಡು ಅವ್ರ ಬಾಯಿ ಕಿಕ್ಕಿದ್ಯೇನೋ ಎಲ್ಲನ. ನಾನು ನಿನ್ನೆ 2 ಲಕ್ಷ ಕೊಟ್ವಲ್ಲ, ಅದೇನಾಯ್ತು? ನಮ್ಗೆ ಅಲ್ಲಿ ಜೀವನ ಮಾಡೋಕ್ಕೆ ಬೇಕಲ್ಲ. ನಾನು ಇವರು ಎಲ್ಲೂ ಹೋಗ್ತಿರ್ಲಿಲ್ಲ. ಇಲ್ಲೆಲ್ಲ ನಮ್ಮ ಮಾವ ಕುರಿ ಕಾಯ್ತಾರಂತಲ್ಲ, ಇವ್ರ ಅಪ್ಪಾಜಿಯವ್ರು ಕುರಿ ಕಾಯ್ತಾರಲ್ಲ, ಎಲ್ಲ ಬೇಕಂತ ಹೇಳಿ ದುಡ್ಡು ಇಸ್ಕೊಂಡು ಎಲ್ಲ ಮನೆಗೆ ತಗೊಳ್ತಾ ಇದ್ವಿ. ಅಲ್ಲ ನೋಡಮ್ಮ, ಇವಳು ಯಾರೋ ಇವಳು? ಕುರಿ ಕಾದು ಇವಳಿಗೆ ಕೊಡ್ಬೇಕಂತೆ ದುಡ್ಡು. ಹೆಂಗಿದ್ದತ್ತು ಮನೆ ಕೂಕೊಂಡು ತಿಂಬಾಳಂತೆ, ಇಲ್ಲಿಂದ ನಾವು ಕಳಿಸ್ಬೇಕಾಗಿತ್ತಂತೆ. ಅಯ್ಯೋ ದೇವ್ರ, ನಾನು ಅದಕ್ಕೆ ಹೇಳ್ದೆ ನಮ್ಮ ಅಪ್ಪಗೆ, ಬಿಡು ಓದ್ತಾಳೆ ಅಂತು. ನಾನು ರೀತಂದಾದಂಗೆ ಆಗುತ್ತೆ ಕಣಪ್ಪ, ಬೇಡ ಸುಮ್ಕಿರು, ಬೇಡ ಅಂತ ಹೇಳ್ತಾ ಇದ್ದೀನಿ. ಕೇಳಲಿಲ್ಲ. ಅಪ್ಪ ಎಲ್ಲನ ಬಿಡಮ್ಮತ್ತ ಓದ್ತಾನೆ, ನಾವಂತೂ ಕುರಿ ಕಾಯ್ತೀವಿ, ಅವನ ನಾವು ಓದಲಿ ಚೆನ್ನಾಗಿರಲಿ ಅಂತ ಹೇಳಿ ನಮ್ಮಪ್ಪಯ್ಯ ಇವತ್ತು ಹಿಂಗೆ ಹೇಳಿದ್ಕೆ ನೋಡಿ ಇವತ್ತು ಹೆಂಗಾಯ್ತು. ಇವನು ಓದಕ್ಕೆ ಹೋಗೇ ಇಲ್ಲ. ನಮ್ಮ ದುಡ್ಡು ಇಸ್ಕೊಂಡು ಸುಮ್ಮನೆ ಅಲ್ಲಿ ಮಜಾ ಮಾಡ್ಕೊಂಡು ಇವನು ಬೇಕಾದವ್ರನ್ನ ಮದುವೆ ಹಾಕ್ಕೊಂಡು ಇವನು ಪಾಡಿ ಇವನು ಐದಾನೆ. ಸುಮ್ಮನೆ ಅಲ್ಲೇ ಇರೋಕ್ಕಿಲ್ಲೇನಾ? ಇಲ್ಲಿಗೆ ಯಾಕೆ ಬಂದೆ? ನಾನು ಆಲೇನೆ ಅಪ್ಪ ಇಂತಾಗ ಮಾತಾಡಿದ್ದೆ. ರಾತ್ರಿ ಫೋನ್ನಾಗೆ ಅಪ್ಪ ಬತ್ತೀನಿ ಕಣಪ್ಪ ಊರಿಗೆ ಅಂತ ಹೇಳಿ ಫೋನ್ನ ಮಾತಾಡಿದ್ದೆ. ಅಪ್ಪಗೆ ಹೇಳಿದ್ದೆ, ಅಪ್ಪ ಕುರಿ ಮಾರಿ ಒಂದಿಟ್ಟು ದುಡ್ಡು ಕೊಡಪ್ಪ ಅಂತೇಳಿ. ಅದಕ್ಕೆ ದುಡ್ಡು ಬೇರೆ ಇಸ್ಕೊಂಡು ಹೋಗ್ಬೇಕಾಗಿತ್ತು, ಅದಕ್ಕೆ ಬಂದೆ. ನಾನು ಊರು ಬೇರೆ ನೋಡಿರ್ಲಿಲ್ವಾ ನಮ್ಮೂರು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅತ್ತೆ. ನಿಮ್ಮ ಅಕ್ಕ ಅವರ ಇವರು? ನಳಿನ, ಇವರು ನಮ್ಮ ಗೊಂಬೆಲಕ್ಕ ಅಂತ ಹೇಳಿ, ಇದು ನಮ್ಮಮ್ಮ ಲಲಿತಮ್ಮ ಅಂತ ಹೇಳಿ ನಮ್ಮಮ್ಮ. ಗೊತ್ತಾಯ್ತು. ಫೋಟೋದಲ್ಲಿ ನೋಡಿದ್ದೆ ನಿಮ್ಮಮ್ಮನ್ನ, ನಿಮ್ಮ ಅಕ್ಕವ್ರನ್ನೂ ನೋಡಿದ್ದೆ. ಅವರೆಲ್ಲಿ ರೀತಾ ಅಕ್ಕವರೆಲ್ಲಿ? ಅವರು ಕಾಣಿಸ್ತಾ ಇಲ್ಲ. ಅಮ್ಮ, ನಳಿನ ಭಾಳ ಒಳ್ಳೆ ಹುಡುಗಿ. ಇವತ್ತು ನಮ್ಮ ಮನೆ ಸೊಸೆ ಆಗೋಕ್ಕೆ ಅವಳು ತುಂಬ ಪುಣ್ಯ ಮಾಡಿದ್ಲು. ಯಾಕಂದರೆ ಚೆನ್ನಾಗಿ ನಮ್ಮನ್ನು ನೋಡ್ಕೊಂತಾಳೆ, ನಾವು ಅವಳು ಚೆನ್ನಾಗಿ ನೋಡ್ಕೊಂತೀವಿ. ಅದಕ್ಕೇನೆ ನಾನು ಸುಮ್ಮನೆ ಮದುವೆ ಆಗ್ಬಿಟ್ಟೆ ಕಣಮ್ಮ. ಇವ್ರ ಅಪ್ಪ ಇರಮ್ಮನೂ ನನಗೆ ಒಪ್ಸಿ ಮದುವೆ ಮಾಡಿಬಿಟ್ರು. ಸುಬ್ಬು, ಇದೇನಪ್ಪ, ಯಾರಲ್ಲ ಈ ಹುಡುಗಿ? ನೋಡಪ್ಪ ನೋಡು, ಈ ವರ್ಷ ಅವ್ನು ಯಾಕೆ ಮನೆಗೆ ಬರ್ದಂಗೆ ಯಾಕೆ ಇದ್ದ ಅಂತಂದ್ರೆ ಇದಕ್ಕೆ. ಮತ್ತೆ ನೋಡಿ, ಇವಳು ಅವಳನ್ನ ಗಂಟಾಕೊಂಡು ಇವಾಗ ಮನೆ ಕರ್ಕೊಂಬಂದವನಿ. ನಾನು ಇವಳನ್ನ ಮದುವೆ ಆಗಿದ್ದೀನಿ ಅಂತ ಹೇಳಿ ಮನೆ ಕರ್ಕೊಂಬಂದವ್ ನೋಡಪ್ಪ. ಯಾರಲ್ಲ ಇವರು? ಅಪ್ಪ, ನಾನು ಇವಳನ್ನ ಮದುವೆ ಆಗಿದ್ದೀನಿ. ನಾವು ನಳಿನ ಅಂತ ಹೇಳಿ, ಇವಳ ಹೆಸರು ನಳಿನಾಶ್ರೀ ಅಂತ. ಎಲ್ಲ ನಳಿನ ಅಂತ ಕರೀತಾರೆ. ನಾನು ಇವ್ರ ಬಾಡಿಗೆ ಮನೆಯಲ್ಲಿ, ಅಲ್ಲಿ ನಾನು ಓದಬೇಕಾದ್ರೆ, ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇವ್ರ ಬಾಡಿಗೆ ಮನೇಲಿ ಒಂದು ರೂಮ್ ಇತ್ತ, ಮೇಲ್ಗಡೆ ಇವ್ರ ಬಾಡಿಗೆ ಅಲ್ಲೇ ಇದ್ದಿದ್ದು ನಾವೆಲ್ಲನ. ಅದಕ್ಕೇನೆ ನಾನು ನೋಡಿ ಇಬ್ಬರು ನಾವು ತುಂಬ ಇಷ್ಟಪಟ್ಟು ಲವ್ ಮಾಡಿ ಮದುವೆ ಆಗ್ಬಿಟ್ವಿ. ಅವ್ರ ಅಪ್ಪ ಅಮ್ಮನಿಗೂ ಈ ವಿಷಯ ಗೊತ್ತಾಯಿತು. ಅದಕ್ಕೆ ಓದ್ತಾನಲ್ಲ ಚೆನ್ನಾಗಿ, ಒಳ್ಳೆ ಕಾಲೇಜ್ಗೆ ಹೋಗ್ತಾನಲ್ಲ ಅಂತ ಹೇಳಿ ನಮ್ಮ ಅಮ್ಮಂಗೆ ಹೇಳ್ಬೇಡ್ರಿ, ಹಿಂಗೆ ಒಪ್ಪೋದಿಲ್ಲ ಅವರು ಅಂತ ನಾನು ಕೇಳಿದ್ಕೆ ಅವರೇ ಎಲ್ಲ ಕರ್ಕೊಂಡೋಗಿ ನನಗೆ ಮದುವೆ ಮಾಡಿಸಿದ್ರು. ಇವ್ರ ಅಪ್ಪ ಇವ್ರ ಅಮ್ಮ ಎಲ್ಲ ಸೇರಿಕೊಂಡು. ಇವರು ಎಲ್ಲ ತುಂಬ ಒಳ್ಳೆಯವ್ರು ಕಣಪ್ಪ, ಅದಕ್ಕೆ ನಾನು ಮದುವೆ ಆಗಿದ್ದೀನಿ. ಅಲ್ಲ ಕಣೋ, ಈ ವರ್ಷ ನಾನು ದುಡ್ಡು ಕಳಿಸಿದ್ನಲ್ಲ 2-3 ವರ್ಷದಿಂದನೂ, ಅದಕ್ಕಾಕಪ್ಪ ಅದಕ್ಕೆ ಬೇಕು ಅಂತ ಹೇಳ್ತಿದ್ದಲ್ಲ, ಆ ದುಡ್ಡೆಲ್ಲ ಏನು ಮಾಡ್ದೋ? ನೀನು ಇನ್ನೂ ಓದಕ್ಕೆ ಹೋಗಿಲ್ವೇನೋ? ದುಡ್ಕೊಂಡು ಬಂದಿದ್ಯೋ? ತಗೊಂಬಾರೋ.
ಅಪ್ಪ ನಾವೇನು ಇವಾಗ ನಾನು ಅಲೆ ಓದೋದು ಬಿಟ್ಟೆ ಅಲೆ 2 ವರ್ಷ ಆಯಿತು. ಇವು 2 ವರ್ಷದಿಂದನ ನಾನು ನಿಮ್ಮ ಹತ್ರ ಅದಕ್ಕೆ ನನ್ನ ಖರ್ಚಿಗೆ ಬೇಕು ಅಂತ ಇಸ್ಕೊಂಡಿದ್ದೀನಿ. ಖರ್ಚಿಗೆ ಬೇಕಂತ ಇಸ್ಕೊಂಡಿರೋದು. ನಾನು ಅದಕ್ಕೆ ಹೇಳ್ತಿದ್ದು ನೋಡಪ್ಪ, 2 ವರ್ಷದಿಂದ ಕೂಕಂಡಲ್ಲಿ ಮಜಾ ಮಾಡ್ಯವನಿ. ನಾವು ಸುಮ್ಮನೆ ಓದ್ತಾನೆ 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 ಅಂತ ಹೇಳಿ ದುಡ್ಡು ಕಳಿಸಿದ್ದೀವಿ ಅಲ್ಲ. ನೋಡು, ನಾನು ಅದಕ್ಕೆ ಹೇಳಿದ್ದು ವಿಚಾರಿಸಪ್ಪ ಅಂತಂದರೆ ಬಿಡಮ್ಮತ್ತ ಓದ್ತಾನೆ ಇರೋನಪ್ಪ ತಮ್ಮ ಅಂತಿದ್ದೆ. ನೋಡಿ ಇವತ್ತು ಎಂಥ ಕೆಲಸ ಮಾಡ್ಕೊಂಬಂದವನಲ್ಲ ಅವನು. ನಮಗೆ ಮೂರಾಗ ಮರ್ಯಾದೆ ಇರ್ತವೆ. ಪ್ಲೀಸ್ ಅಕ್ಕ, ಸುಮ್ಮನಿರು ಗೊಂಬೆಲಕ್ಕ. ಯಾಕೆ ಇವಾಗ ನೀನು ಇಷ್ಟೊಂದು ಬೇಜಾರಾಗ್ತಾ ಇದೆಯಾ? ನಾವು ಇಬ್ಬರು ಇಷ್ಟಪಟ್ಟಿದ್ವಿ, ಮದುವೆ ಆಗಿದ್ದೀವಿ ಅಷ್ಟೇನೆ. ಅಲ್ಲ ಕಣೋ, ಇದಕ್ಕೆ ನೀನು 5 ವರ್ಷದಿಂದನೂ ಬರೀ ಇನ್ನೂ ಓದ್ತಾ ಇದ್ದೀನಿ, ಇನ್ನೂ ಓದೋದೈತೆ, ಅದಕ್ಕೆ ಹೋಗ್ತೀನಿ ಇದಕ್ಕೆ ಹೋಗ್ತೀನಿ ಅಂತ ಹೇಳಿ ಓದೋನಲ್ಲ ನೀನು. ಅದ್ಯಾವುದೋ 4 ವರ್ಷ ಆಗ್ತಿದ್ದಂಗೆ ಇನ್ನೊಂದು 2-3 ವರ್ಷ ಓದ್ತೀನಿ ಅಂತ ಹೇಳಿ ದುಡ್ಡು ಇಸ್ಕೊಂಡು ಅದಕ್ಕೂ ಇದಕ್ಕೂ. ಅಯ್ಯೋ ದೇವ್ರೆ, ಏಟಯ್ಯ ಅನ್ನಿಸ್ತೋ ನೀನು. ಅಯ್ಯೋಯ್ಯಪ್ಪ ದೇವ್ರಿ, ಇವಾಗ ನೋಡು ಮದುವೆ ಆಗಿ ಬಂದಿರೋದಾ. ಅಲ್ಲ ಕಣಲ್ಲ, ನಿನಗಿಂತ ಮಾಡೋಕ್ಕೆ ಹೆಂಗನ ಮನ್ಸು ಬಂತಲ್ಲ. ಅಪ್ಪ ಪ್ಲೀಸ್ ಅಪ್ಪ, ಬೇಜಾರಾಗಬೇಡಿ. ನಾನಿವಾಗ ಗೊಂಬೆಲಕ್ಕನಿಗೆ ಪ್ರೆಗ್ನೆಂಟು, ಇವಾಗ ಟೈಮು ಅಂತ ಹೇಳಿದ್ದಕ್ಕೆ ಬಂದೆ. ಯಾರು ಹೇಳಿದ್ದು? ನೀವು ಹೇಳಿದ್ರೇನೆ ಹಿಂಗಂತ ಹೇಳಿ ಸುಮ್ಮನೆ ಹೋಗಲ್ಲ, ಸುಮ್ಮನೆ ಇರೋಗಲ್ಲ ಅಲ್ಲೇನೆ. ನಿನ್ಗೆ ಬೇಕಾಗಿರೋ ತೆಗೆದ್ಕೊಂಡು ಸುಮ್ಮನೆ ಚೆನ್ನಾಗಿರೋದು ಕಲಿಯಲ್ಲ. ಅಷ್ಟೇನೆ, ಇನ್ನೇನು ಮಾಡೋಕ್ಕಾಗುತ್ತೆ. ನಾವು ಇಷ್ಟು ದಿನ ದುಡ್ದು ಕುರಿಯಾಗೆಲ್ಲ ನಾವು ಪಾಠ ಬಿದ್ದು ಬಿಡು ಓದ್ತಾನೆ ಅಂತ ಕೊಟ್ಟಿದ್ದೀವಿ. ಆದರೆ ಇವನು ಇಂಥ ಕೆಲಸ ಮಾಡ್ಕೊಂಡು ಕೂತ್ಕೊಂಡವ್ನಿ. ನಾವು ಗೊತ್ತಿರಲಿಲ್ಲಲ್ಲ, ಅದಕ್ಕೆ ಹೇಳಿದ್ವಪ್ಪ. ಬಾರಪ್ಪ ಹಿಂಗೆ ನಿಮ್ಮ ಅಕ್ಕಂದಿರಿಗೆ ಟೈಮು ಅಂತ ಹೇಳಿ ಹಂಗೆ ಹೇಳಿದ್ರೆ ನಾ ಗೊತ್ತಾನ ಅಂತ ಹೇಳಿ. ನೋಡು ಇವತ್ತು ಹಂಗೆ ಹೇಳಿದ್ಕೆ ತಾನೆ ಅವನು ಇಷ್ಟು 2 ವರ್ಷದಿಂದ ಮುಚ್ಚಿಕ್ಕಿರೋದು ಬಂಡವಾಳ ಬೈಲಿ ಬಿದ್ದಿದ್ದು. ಅಮ್ಮ ನಾನು ಬರಬೇಕು ಅಂತಲೇ ಇದ್ದೆ ಅಮ್ಮ. ಏನು ಮಾಡಲಿ, ನೀವು ಬೈತೀರಾ ಅಂತ ಹೇಳಿ ನಿಮಗೋಸ್ಕರ ಎದ್ರುಕೊಂಡು ನಾನು ಸುಮ್ಮನೆ ಇದ್ದೆ ಅಷ್ಟೇನೆ. ಅಪ್ಪ ನಿಮ್ಮಮ್ಮ ಎಲ್ಲರೂ ತುಂಬ ಒಳ್ಳೆಯವರು. ಇಲ್ಲೇ ಇದ್ಬಿಡೋಣ ಸುಬ್ಬು ನಾವಿನ ಮೇಲಿಂತಾನ. ಅಲ್ಲ ಕಣಮ್ಮ, ಇವನಿಗಂತೂ ಗೊತ್ತಾಗಲ್ಲ ಅಂದರೆ ನಿನ್ಗನ ಗೊತ್ತಾಗಲ್ವಾ? ನಿಮ್ಮ ಅಪ್ಪ ನಿಮ್ಮಮ್ಮ ಇನ್ನ ಎಲ್ಲರನ್ನೂ ಕರ್ಕೊಂಬರಪ್ಪ ಅಂತ ಹೇಳ್ಬೇಕು ತಾನೆ ನೀನು. ಹೆಂಗಮ್ಮ ನೀವು ಸುಮ್ಮನೆ ಮದುವೆ ಆಗ್ಬಿಟ್ರಿ? ಅಲ್ಲ ಅಕ್ಕ, ಇವರು ನಾವು ನಮ್ಮಪ್ಪ ನಮ್ಮಮ್ಮ ಯಾರು ಒಪ್ಪೋದಿಲ್ಲ, ಅದಕ್ಕೆ ಸುಮ್ಮನೆ ಮದುವೆ ಆಗ್ಬಿಡೋಣ ಅಂತೇಳಿ ನಮ್ಮ ಮನೆಗೆಲ್ಲ ಒಪ್ಪಿದ್ರಾ. ಎಲ್ಲ ಒಪ್ಪಿಸಿ ನಮ್ಮ ಮನೇಲಿ ಮದುವೆ ಮಾಡಿದ್ರು. ಚೆನ್ನಾಗಿ ಓದ್ತಾ ಇದ್ದಾನೆ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಾನೆ ಅಂತ ಹೇಳಿ ಒಪ್ಪಿ ಮದುವೆ ಮಾಡಿಸಿದ್ರು. ನಾನು ಹೇಳಿದೆ ಚೆನ್ನಾಗೆ ಓದ್ತಾನೆ, ನಾವು ಮದುವೆ ಆಗ್ಬಿಟ್ರೆ ತುಂಬ ಚೆನ್ನಾಗಿ ಇಬ್ಬರು ದುಡಿಬೋದು ಅಂತ ಹೇಳಿ ಮದುವೆ ಆದ್ವಿ. ಒಳ್ಳೆ ಕೆಲಸ ಸಿಕ್ತಾಗ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಏನೋ ಎಡವಟ್ಟಾಗ್ಬಿಟ್ಟು ಅಲ್ಲಿ ಸ್ವಲ್ಪ ಆ ಕಂಪ್ನಿಗೆ 1-2 ಲಕ್ಷ ದಂಡ ಕಟ್ಕೊಡ್ಬೇಕಾಗೋ ಪರಿಸ್ಥಿತಿ ಬಂತು. ಅದಕ್ಕೆ ನಿಮ್ಮ ಹತ್ರ ಸುಳ್ಳು ಹೇಳಿ ದುಡ್ಡು ಇಸ್ಕೊಂಡಿರೋದು ಅಷ್ಟೇ. ಅಲ್ಲ ನೀನೇನ ಹಿಂಗೆ ಹೇಳ್ತಾ ಇದೆಯಲ್ಲ, ನಮ್ಮ ಮನಸ್ಸಿಗೆ ಎಷ್ಟು ನೋವಾಗಲ್ಲ. ನಾವು ಇವನ್ನ ಎಷ್ಟು ವರ್ಷ ಸಾಕಿ ಬೆಳೆಸಿ ಬಿಡು ಓದ್ತಾನೆ ಅಂತ ಹೇಳಿ ನಾವು ಯಾತ್ಯಾತು ಹೇಳ್ದಂಗೆ ಇಲ್ಲಿ ನಡೆದಿರೋದೊಂದು ವಿಷಯ ಹೇಳ್ದಂಗೆ ಅವನಿಗೆ ನಾವು 8 ಪಾಠ ಬಿದ್ದಿದ್ದೀವಿ. ಇವರಪ್ಪ 8 ಪಾಠ ಬಿದ್ದೈತೆ. ನಾವು ಎಷ್ಟೆಲ್ಲ ನಾವು ಅನುಭವಿಸಿದೀವಿ ಕಷ್ಟನ ಅಂತ ನಮಗೆ ಗೊತ್ತು. ಈಗ ಬಂದವನಿ ನಾನು ಮದುವೆ ಆಗಿದ್ದೀನಿ ಅಂತ ಹೇಳಿ ಹುಡುಗಿನ ಕರ್ಕೊಂಡು ಎಲ್ಲ ಹೇಳಾರು ನಾವು ಸುಳ್ಳು ನಿಜವೋ ಸುಮ್ಮನೆ ಮಾತಾಡಬಾರ್ದು ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ. ಆದರೆ ಇವನು ನಿಜವಾಗ್ಲೂ ಆಗ್ಯವನಿ. ಅದಕ್ಕೆ ಮತ್ತೆ ಯಾರೂ ಆಗ್ದಲೇ ಹೇಳ್ತಾ ಇರಲಿಲ್ಲ ಅಂಬೋದು. ನನ್ನ ತಮ್ಮ ಮದುವೆ ಆಗಿ ಬಂದಿದ್ದಾನೆ. ನೋಡಿದ್ರಲ್ಲ, ಅದು 2 ವರ್ಷ ಆಯ್ತಂತೆ ಮದುವೆ ಆಗಿ. ಎಲ್ಲ ಹೇಳಾರು ನಾವು ಬಿಡು ಅವ್ನು ಓದ್ತಾನೆ, ಇನ್ನೂ ಓದಿ ಏನಾದರೂ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಅಂತ ಹಿಂಗೆ ತಿಳ್ಕೊಂಡಿದ್ವಿ. ಆದರೆ ಇದು ನೋಡಿದ್ರೆ ಎಲ್ಲ ಹಿಂಗೆ ಆಗ್ಬಿಟ್ಟೈತೆ. ನನ್ನ ತಮ್ಮ ಈ ಹುಡುಗಿನ ಯಾರನ್ನ ಮದುವೆ ಆಗ್ಬಿಟ್ಟವನೆ. ಈ ಹುಡುಗಿನ ಒಳ್ಳೆ ಥರನೇ ಕಾಣ್ತಾಳೆ, ನೋಡೋಣ ಅದಲ್ಲಿ. ಏನು ಮಾಡೋಕ್ಕಾಗಲ್ಲ, ಇರೋನಪ್ಪ ತಮ್ಮ ಸುಮ್ಮನೆ ಇರಬೇಕು. ನನಗಿನ್ನೂ ಹೆರಿಗೆ ಟೈಮ್ ಅಲ್ಲ ಏನಿಲ್ಲ, ಇನ್ನೂ 5 ತಿಂಗಳಾಗೈತೆ. ಅದಕ್ಕೇ ನಾವು ಹೆರಿಗೆ ಟೈಮ್ ಅಂತ ಹೇಳಿದ್ರೆ ಬರ್ತಾನೆ ಅಂತ ಹೇಳಿ ನಾನು ನಮ್ಮಮ್ಮ ಇಬ್ಬರಳೂ ಸುಳ್ಳು ಹೇಳಿದ್ವಿ. ಅದಕ್ಕೆ ಬಂದವನಿ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.